ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಶಿವು ಸ್ಮಾರಕ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಿಮೆಂಟ್ ಯಶಸ್ವಿಯಾಗಿ ನಡೆದಿತ್ತು. ರೋಹಿತ್ ರೂಬಿ ಅವರ ಏಕಾಂಗಿ ಸಂಘಟನೆಗೆ ಶಾಸಕ ಎಚ್.ಟಿ. ಮಂಜು ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಹೌದು, ನಿಂತು ಹೋಗಿದ್ದ ಲೆದರ್ ಬಾಲ್ ಕ್ರಿಕೆಟ್ಗೆ ಮಾಜಿ ವಾರಿಯರ್ಸ್ ಆಟಗಾರ ರೋಹಿತ್ ರೂಬಿ ಅವರು ಮತ್ತೆ ಜೀವ ತುಂಬಿದ್ದಾರೆ. ರೋಹಿತ್ ರೂಬಿ ಅವರು ಇಮ್ರಾನ್ ಖಾನ್, ದಿವಂಗತ ಶಿವು, ದೀಪಕ್, ಸಂತೋಷ್, ಮಂಜು ವಿ, ಪ್ರಜ್ವಲ್ ಅವರ ಮಾರ್ಗದರ್ಶನದಲ್ಲಿ ವಾರಿಯರ್ಸ್ ಕ್ರಿಕೆಟ್ ಕ್ಲಬ್ನಲ್ಲಿ ಬೆಳೆದ ಆಟಗಾರ. ಅವರೇ ಈಗ ವಾರಿಯರ್ಸ್ ಬಿ ಟೀಮ್ ಅಂದ್ರೆ ಜೂನಿಯರ್ಸ್ ತಂಡಕ್ಕೆ ಶಕ್ತಿಯಾಗಿ ನಿಂತು ಚದುರಿ ಹೋಗಿದ್ದ ಎಲ್ಲ ಆಟಗಾರರನ್ನ ಒಟ್ಟುಗೂಡಿಸಿ ಎಲ್ಲ ಆಟಗಾರರನ್ನ ಉರಿದುಂಬಿಸಿ ಮತ್ತೆ ಮೈದಾನಕ್ಕೆ ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ. 2024 ಸೆಪ್ಟೆಂಬರ್ನಲ್ಲಿ ತಾಲೂಕಿನಲ್ಲಿ ಮೊದಲ ಬಾರಿಗೆ ಲೆದರ್ ಬಾಲ್ ಟೂರ್ನಿಮೆಂಟ್ ಅನ್ನ ರೋಹಿತ್, ಇಮ್ರಾನ್, ದೀಪಕ್, ಸಂತೋಷ್, ರಾಘು ಅವರ ತಂಡ ಯಶಸ್ವಿಯಾಗಿ ಆಯೋಜಿಸಿತ್ತು. ಅವರ ಮುಂದುವರೆದ ಭಾಗವಾಗಿ ಈಗ 2026 ಬೇಸಿಗೆ ರಜೆಯಲ್ಲಿ ವಿದ್ಯಾರ್ಥಿಗಳ ಪರೀಕ್ಷೆ ಮುಗಿದ ಬಳಿಕ ಶಿವು ಸ್ಮಾರಕ ಪಂದ್ಯಾವಳಿಯನ್ನ ಏಪ್ರಿಲ್ 11ರಿಂದ 14ರವರೆಗೆ ನಡೆಸಲಾಯಿತು. ಮಾಜಿ ವಾರಿಯರ್ಸ್ ಕ್ರಿಕೆಟ್ ಕ್ಲಬ್ ಆಟಗಾರ ಶಿವು ಅವರು ವಾರಿಯರ್ಸ್ ಕ್ಲಬ್ನ ಪ್ರಮುಖ ಶಕ್ತಿಯಾಗಿದ್ದರು. ಕೆಎಸ್ಸಿಎ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ 3ನೇ ವಿಭಾಗದ ಮೈಸೂರು ವಲಯ ತಂಡದ ಆಟಗಾರರಾಗಿದ್ದ ಇವರು 2010 ಮತ್ತು 2016ರಲ್ಲಿ ರಾಲಿ ಚಾಂಪಿಯನ್ ಕೂಡ ಆಗಿದ್ರು. ಅವರ ನೆನಪಿಗಾಗಿ ಈ ಟೂರ್ನಿಮೆಂಟ್ ಅನ್ನ ಆಯೋಜಿಸಲಾಗಿದೆ. ತಾಲೂಕಿನಲ್ಲಿ ಲೆದರ್ ಬಾಲ್ ಕ್ರಿಕೆಟ್ ಸಂಪೂರ್ಣ ನಿಂತು ಹೋಗಿ ಕ್ಲಬ್ ಅಥವಾ ಆಡುವವರೇ ಇಲ್ಲದ ಸ್ಥಿತಿ ಇತ್ತು. ಈ ಸಂದರ್ಭದಲ್ಲಿ ರೋಹಿತ್ ರೂಬಿ ಅವರು ಯಾರ ಸಹಾಯವಿಲ್ಲದೆ ಸ್ವಂತ ಹಠದಿಂದ ನೆಟ್ಸ್ ಮಾಡಿಸಿ 4 ತಂಡಗಳನ್ನ ಕಟ್ಟಿದ್ರು. ಸಾಗರ್ ಕೆಫೆಯಲ್ಲಿ ಐಪಿಎಲ್ ಮಾದರಿಯಲ್ಲಿ ಹರಾಜು ಪ್ರಕ್ರಿಯೆ ನಡೆಸಿ ತಂಡಗಳನ್ನ ರಚಿಸಲಾಯಿತು. ಮಾರ್ಚ್ನಲ್ಲಿ ವಿದ್ಯಾರ್ಥಿಗಳ 10 ಮತ್ತು 12ನೇ ತರಗತಿ ಪರೀಕ್ಷೆ ಇದ್ದ ಕಾರಣ ಏಪ್ರಿಲ್ 11ರಿಂದ 14ರವರೆಗೆ ಟೂರ್ನಿಮೆಂಟ್ ನಡೆಸಲಾಯಿತು. ಪೊಲೀಸ್ ಠಾಣೆ, ಕ್ರೀಡಾಂಗಣ ಮತ್ತು ಎಲ್ಲ ಆಟಗಾರರ ಪೋಷಕರಿಂದ ಅನುಮತಿಯನ್ನು ಕೂಡ ಪಡೆಯಲಾಗಿತ್ತು. ಆರೆಂಜ್ ವಾರಿಯರ್ಸ್, ನೀಲಿ ಯೋಧರು, ಗ್ರೀನ್ ವಾರಿಯರ್ಸ್, ಹಳದಿ ವಾರಿಯರ್ಸ್ ಎಂದು 4 ತಂಡಗಳನ್ನು ಸಹ ರಚಿಸಲಾಗಿತ್ತು. ಇದೇ ಏಪ್ರಿಲ್ 14ರಂದು ನಡೆದ ಫೈನಲ್ ಪಂದ್ಯಕ್ಕೂ ಮುನ್ನ ರಾಷ್ಟ್ರಗೀತೆ ಆಡಿ ಶಿವು ಅವರ ನೆನಪಿಗೆ 2 ನಿಮಿಷ ಮೌನಾಚರಣೆಯನ್ನು ಕೂಡ ಮಾಡಲಾಯಿತು. ಸಿವಿಲ್ ಇಂಜಿನಿಯರ್ ಆಗಿರುವ ನೀಲಿ ತಂಡದ ನಾಯಕ ಮಾಲೀಕ ದೀಪಕ್ ಅವರ ಕೈಯಲ್ಲಿ ಟ್ರೋಫಿಯನ್ನ ಅನಾವರಣಗೊಳಿಸಲಾಯಿತು. 4 ದಿನಗಳ ಟಿ20 ಟೂರ್ನಿಯಲ್ಲಿ ಲೀಗ್ ಹಂತದಲ್ಲಿ ಎಲ್ಲ ಪಂದ್ಯವನ್ನ ಗೆದ್ದು ಆರೆಂಜ್ ವಾರಿಯರ್ಸ್ ಫೈನಲ್ಗೆ ಲಗ್ಗೆ ಇಟ್ಟಿತು. ಗ್ರೀನ್ ವಾರಿಯರ್ಸ್ ತಂಡ ಮೊದಲ ಪಂದ್ಯ ಸೋತರೂ ಲೆಜೆಂಡ್ ಪ್ಲೇಯರ್ ಇಮ್ರಾನ್ ಖಾನ್ ಅವರ ಸ್ಫೋಟಕ ಆಟದಿಂದ ಸತತ 2 ಪಂದ್ಯಗಳಲ್ಲಿ 2 ಶತಕ ಸಿಡಿಸಿ ಫೈನಲ್ಗೆ ತಲುಪಿತು. ರೋಚಕ ಫೈನಲ್ನಲ್ಲಿ ಗ್ರೀನ್ ವಾರಿಯರ್ಸ್ ತಂಡ 8 ವಿಕೆಟ್ ಕಳೆದುಕೊಂಡರು 117 ರನ್ ಚೇಸ್ ಮಾಡಿ ಚಾಂಪಿಯನ್ ಪಟ್ಟ ಅಲಂಕರಿಸಿದ್ರು. ಯಾವುದೇ ಕುಂದು ಕೊರತೆ ಇಲ್ಲದೆ ಏಕಾಂಗಿಯಾಗಿ ಟೂರ್ನಿಮೆಂಟ್ ನಡೆಸಿದ ರೋಹಿತ್ ರೂಬಿ ಅವರ ಕಠಿಣ ಪರಿಶ್ರಮಕ್ಕೆ ಶಾಸಕ ಎಚ್.ಟಿ. ಮಂಜು ಅವರು ಸ್ಥಳಕ್ಕೆ ಆಗಮಿಸಿ ಅಭಿನಂದಿಸಿದರು. ಮಂಡ್ಯ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಯಾರೂ ಮಾಡದ ವೈಟ್ ಲೆದರ್ ಬಾಲ್ ಟೂರ್ನಿಮೆಂಟ್ ಅನ್ನ ಇವರು ಯಶಸ್ವಿಯಾಗಿ ಮಾಡಿ ತೋರಿಸಿದ್ದಾರೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಟೂರ್ನಿಮೆಂಟ್ ಅಲ್ಲಿ ರೋಹಿತ್, ಸಂತೋಷ್, ಸುನಿಲ್, ಸಂಜಯ್, ಗಗನ್, ಧರಣೇಶ್, ರಕ್ಷಿತ್, ಚೇತನ್, ಸಾಗರ್, ಪುನೀತ್, ಪ್ರದ್ಯುಮ್ನ, ಸಾಗರ್, ಇಮ್ರಾನ್ ಖಾನ್, ಹರ್ಷ, ಅನ್ವೇಶ್, ರಾಜೇಶ್, ಯಶು, ದರ್ಶನ್, ಅಮೃತ್, ದರ್ಶನ್, ಮುನೀಶ್, ನಿಶಾಂತ್, ಗಗನ್ ಸೇರಿದಂತೆ ಅನೇಕರಿದ್ದರು.